ರಾಮನವಮಿ ಹಬ್ಬಕ್ಕೆ ಇವತ್ತು ಬೆಳಗ್ಗೆ ದೇವರಿಗೆ ನೈವೇದ್ಯಕ್ಕೆ ಪಾನಕ ಕೋಸಂಬರಿ ಮತ್ತು ರಸಾಯನ ಇದನ್ನೆಲ್ಲ ಮಾಡಿ ನೈವೇದ್ಯ ಮಾಡಿದ್ದಾಯಿತು. ಮಧ್ಯಾಹ್ನದ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ತುಂಬ ಏನು ವೆರೈಟೀಸ್ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಸೆಕೆ ಅಲ್ವಾ, ಏನೂ ಅಡುಗೆ ಮಾಡಬೇಕು ಅಂತಲೇ ಅನಿಸಲ್ಲ. ಸಿಂಪಲಾಗಿ ಪುಳಿಯೋಗರೆ ಮಾಡ್ಕೊಂಬಿಡೋಣ ಅಂತ. ನಮ್ಮಮ್ಮನ ಮನೆ ಕಡೆಯಲ್ಲೆಲ್ಲ ಪುಳಿಯೋಗರೆ ತುಂಬ ಫೇಮಸ್. ಅಯ್ಯಂಗಾರ್ ಪುಳಿಯೋಗರೆ ಅಂದರೆ ತುಂಬ ಫೇಮಸ್ ಅಲ್ಲ, ಆ ಥರ. ನಾನಿವತ್ತು ಅದೇ ಮಸಾಲೆ ಬಳಸ್ಕೊಂಡು ಮಾವಿನಕಾಯಿ ಹಾಕಿ, ಅಂದರೆ ಹುಣಸೆ ಹಣ್ಣು ಹಾಕದೇ ಬರೀ ಮಾವಿನಕಾಯಿನಲ್ಲಿ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಇಲ್ಲಿ ನಾನು ಫಸ್ಟು ಅನ್ನ ಮಾಡ್ಕೊಳ್ಳೋಕ್ಕೆ ರೈಸ್ನ ಇಡ್ತಾಯಿದ್ದೀನಿ ಕುಕ್ಕರ್ಗೆ. 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ಅಕ್ಕಿನೇ, ಊಟಕ್ಕೆ ಬಳಸೋವಂಥ ಅಕ್ಕಿನೇ. ಇದಕ್ಕೆ 2 ಕಪ್ಪಷ್ಟು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಗೆಯೇ ಉಪ್ಪು ಕೂಡ ಹಾಕಿಬಿಟ್ಟು ಇದನ್ನು 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಅನ್ನ ಉದುದ್ರಾಗಬೇಕು, ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಅಕ್ಕಿಗೆ ಹಾಕಿಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಇದಕ್ಕೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆಯೇ 1 ಸ್ಪೂನಷ್ಟು ಕಾಳು ಮೆಣಸು, ಎಲ್ಲ 1 ಸ್ಪೂನು. ಬರೀ ಕೊತ್ತಂಬರಿ ಬೀಜ ಮಾತ್ರ 1/4 ಕಪ್ಪು, ಅಂದರೆ 3 ಟೇಬಲ್ ಸ್ಪೂನಷ್ಟು ಬರುತ್ತೆ. ಇದೆಲ್ಲ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಖಾರಕ್ಕೆ ಒಂದು 7 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಲರ್ಗೆ ಒಂದು 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಮಾಡಿ ಬ್ಯಾಡಗಿ ಮೆಣಸಿನ್ಕಾಯಿನ ಕಮ್ಮಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೂ ಕೂಡ ಇದು ಹುಣಸೆ ಹಣ್ಣು ಹಾಕದೇ ಮಾಡಿರೋಂತಹ ಪುಳಿಯೋಗರೆ ಅಂತ ಗೊತ್ತೂ ಸಹ ಆಗೋದಿಲ್ಲ. ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ಮೇಲೆ ಎತ್ತಿಟ್ಟಿದ್ದೀನಿ, ಅದು ಸ್ವಲ್ಪ ಆರಲಿ ಮಸಾಲೆ ಅಂತ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನಲ್ಲೇ ಮಾಡ್ತಾ ಇರೋದು. 1 ಮಾವಿನಕಾಯಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ ಇಷ್ಟು, ಒಂದು ಫುಲ್ ಬೇಕಿಲ್ಲ ಮಾವಿನಕಾಯಿ, ಒಂದು 2 ಭಾಗದಷ್ಟು ತೊಗೊಂಡಿದ್ದೀನಿ. 2 ಸೈಡ್ಸ್ ಕಟ್ ಮಾಡ್ಕೊಂಡು ಬಳಸ್ಕೊಂಡಿದ್ದೀನಿ. ನೀವನ್ನ ಜಾಸ್ತಿ ಜನಕ್ಕೆ ಮಾಡೋದಾದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೋಬೋದು. ಈ ಒಂದು ಮಸಾಲೆ ಪದಾರ್ಥ ಏನು ಹುರಿದಿದೆಯಲ್ಲ ಅದನ್ನು ಪುಡಿ ಮಾಡ್ಕೊಂಡ್ಮೇಲೆ ಅದು ಜಾಸ್ತಿ ಬರುತ್ತೆ ಕ್ವಾಂಟಿಟಿ. ಅದರಲ್ಲಿ ಒಂದು 2 ಸ್ಪೂನಷ್ಟು ಅಷ್ಟೇ ಇಲ್ಲಿ ಬಳಸ್ಕೊಳ್ಳೋದು. ಮಿಕ್ಕಿದ್ದನ್ನು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ರೆ ತಿಂಗಳ ತನಕನೂ ನೀವು ಆರಾಮಾಗಿ ಅದನ್ನು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಬೇರೆ ಬೇರೆ ಟೈಮ್ನಲ್ಲಿ. ಇವಾಗ ಮಾವಿನಕಾಯಿನ ರಫಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಳೋದಿದೆ, ಹಾಗಾಗಿ ಇದನ್ನು ಜಸ್ಟ್ ನಾನು ರಫಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವಿನ್ನೂ ಬೇಕಾದರೆ ತುರ್ಕೊಂಡು ಇಟ್ಕೋಬೋದು, ಬಟ್ ತುರಿದ್ರೂ ಕೂಡ 1 ರೌಂಡು ಮಿಕ್ಸರ್ನಲ್ಲಿ ಓಡಿಸ್ಬೇಕು. ಅದು ಸ್ವಲ್ಪ ಪೇಸ್ಟ್ ಥರ ಆಗಬೇಕು. ಇದಕ್ಕೇನೆ ನೀರೇನು ಹಾಕೋದಿಲ್ಲ, ಹಾಗೆ ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಇವಾಗ ಇನ್ನೊಂದು ಮಿಕ್ಸರ್ ಜಾರ್ಗೆ ನಾನು ರೋಸ್ಟ್ ಮಾಡ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನ ಹಾಕಿಬಿಟ್ಟು ಅದನ್ನು ಎಷ್ಟಾಗುತ್ತೋ ಅಷ್ಟು ಪುಡಿ ಮಾಡ್ಕೋಬೇಕು. ತುಂಬ ಏನು ಫೈನ್ ಪೌಡ್ರ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೂ ಚೆನ್ನಾಗಿರುತ್ತೆ ಪುಳಿಯೋಗರೆ. ಸೊ ಇದಿಷ್ಟು ಮಾಡ್ಕೊಂಬಿಟ್ರೆ ಆಗೋಯ್ತು. ಈ ಒಂದು ಪುಡಿನ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗಾಗಿ ಬೇಕಿದ್ದರೆ ನೀವು ಫ್ರೀ ಇದ್ದಾಗ ಈ ಪುಡಿ ಮಾಡಿ ಇಟ್ಕೊಂಬಿಟ್ಟು ಡಬ್ಬಿಲಿ ಹಾಕಿ ಇಟ್ಕೊಂಬಿಟ್ರೆ ನಿಮಗೆ ಬೇಕು ಅಂದಾಗ ನೀವು ಪುಳಿಯೋಗರೆಗೆ ಇದನ್ನು ಬಳಸ್ಕೋಬೋದು. ನಾನು 2 ಸ್ಪೂನಷ್ಟು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದು ಬೇಕಾದ್ರೂ ಬಳಸ್ಬೋದು. ಸಾಮಾನ್ಯವಾಗಿ ಶ್ರೀ ವೈಷ್ಣವರು ಪುಳಿಯೋಗರೆ ಅಂದರೆ ಕರಿ ಎಳ್ಳನ್ನೇ ಬಳಸೋದು. ಹಾಗಾಗಿ 2 ಸ್ಪೂನಷ್ಟು ಕರಿ ಎಳ್ಳನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೋತೀನಿ. ಪುಳಿಯೋಗರೆಗೆ ಎಳ್ಳು ಹಾಕಲಿಲ್ಲ ಅಂದರೆ ಟೇಸ್ಟೇ ಇಲ್ಲ ಅಂತ ಹೇಳ್ಬೋದು. ಸೊ ಪ್ಯಾನ್ಗೆ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಚಟಪಟ ಅನ್ಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಆ ಡ್ರೈ ಜಾರ್ಗೆ ಹಾಕಿಬಿಟ್ಟು ನಾನು ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ತುಂಬ ಫೈನಾಗೆಲ್ಲ ಪೌಡ್ರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿದ್ರೆ ಸಾಕು. ಇದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ಅದೇ ಜಾರ್ಗೆ. ಸ್ವಲ್ಪ ಆರಿದ್ಮೇಲೆ ಇದನ್ನು ರುಬ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ 50 to 60% ಕೆಲಸ ಆಗೋಯ್ತು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ, ಅಂದರೆ ಇದು ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ಒಂದು ರೆಸಿಪಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿಯುತ್ತೆ. ಸೊ ಈಗ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋ ಮಾವಿನಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 8 ರಿಂದ 10 ನಿಮಿಷದ ತನಕ ಇದನ್ನ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಂಡು ಬರುತ್ತೆ, ನಿಮ್ಗೊಂಥರ ಈ ಥರ ಡ್ರೈ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಒಂದು 8-10 ನಿಮಿಷ ಆದಮೇಲೆ ಈ ಥರ ಎಲ್ಲ ಕೂಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಪುಳಿಯೋಗರೆಗೆ ಯಾವತ್ತೂ ಬೆಲ್ಲ ಚೆನ್ನಾಗಿ ಹಾಕಿದ್ರೇ ಟೇಸ್ಟ್ ಬರೋದು. ಎಷ್ಟೊಂದು ಜನ ಅದೇ ಮಿಸ್ಟೇಕ್ ಮಾಡ್ಕೋತಾರೆ, ತುಂಬ ಸ್ವೀಟ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅಂತ ಬೆಲ್ಲ ತುಂಬ ಕಡಿಮೆ ಹಾಕ್ತಾರೆ. ಹಾಗಾಗಿ ಅವರ ಪುಳಿಯೋಗರೆ ಅಷ್ಟು ಟೇಸ್ಟಾಗಿರೋದಿಲ್ಲ. ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ಅಂದರೆ ಬೆಲ್ಲ ಚೆನ್ನಾಗಿ ಹಾಕಬೇಕು, ಆವಾಗಲೇ ಟೇಸ್ಟು. ಬೆಲ್ಲ ಹಾಕಿದ್ಮೇಲೂ ಕೂಡ ಒಂದು
7-8 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಂಡು ಕೂಡ್ಕೊಂಡು ಬರಬೇಕು. ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ನಾನು ಮಸಾಲೆ ಪೌಡ್ರ್ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಅನ್ನ ಬೇಯಿಸೋವಾಗ ಉಪ್ಪು ಹಾಕಿ ಮಾಡಿದ್ನಲ್ಲ, ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದು ಎಣ್ಣೆ ಬಿಡ್ತಾ ಬರುತ್ತೆ, ನೀವು ನೋಡ್ಬೋದು ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬಂದಿದೆ. ಸೊ ಇಲ್ಲಿ ಈ ಥರ ಬಂದಾಗ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆರಕ್ಕೆ ಇಡ್ಬೋದು. ಇದಾರದ್ಮೇಲೆ ಅನ್ನದ ಜೊತೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನೀಗಾಗಲೇ ಅನ್ನ ಬೇಯಿಸಿರೋ ಅನ್ನನ ಒಂದು ಪ್ಲೇಟಿಗೆ ಹಾಕಿ ಆರಕ್ಕೆ ಇಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಒಗ್ಗರಣೆನೂ ಮಾಡ್ಕೊಂಬಿಡ್ತಾ ಇದ್ದೀನಿ ಮೊದಲೇ, ಆಮೇಲೆ ಲೇಟಾಗಿ ಯಾಕೆ ಅಂತ ಹೇಳಿ. ಸೊ ಪ್ಯಾನ್ಗೆ ಅಂದರೆ ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಇಂಗು ಚೆನ್ನಾಗಿ ಹಾಕಬೇಕು ಈ ಒಂದು ಪುಳಿಯೋಗರೆಗೆ, ಆವಾಗಲೇ ನಿಮಗೆ ಟೇಸ್ಟು. ಸಾಸಿವೆ ಮತ್ತು ಕಡಲೆಬೀಜ, ಉದ್ದಿನಬೇಳೆ, ಒಂದು ಒಣಮೆಣ್ಸಿನ್ಕಾಯಿ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ತುಂಬ ಈಸಿ, ಸ್ಟೆಪ್ ಬೈ ಸ್ಟೆಪ್ಪು ನೀವು ಇದೇ ಥರ ಫಾಲೋ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ನೀವು ಪುಳಿಯೋಗರೆನ ಮಾಡ್ಕೋಬೋದು. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಪ್ರತಿ ವರ್ಷ ನಾನು ಈ ಥರ ಸೀಸನಲ್ಲಿ ಮಾವಿನಕಾಯಿ ಸಿಕ್ಕಿದಾಗ ಈ ಒಂದು ಪುಳಿಯೋಗರೆನ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇವಾಗ ಪ್ಲೇಟ್ನಲ್ಲಿ ಇರೋ ಅನ್ನಕ್ಕೆ ಈ ಪುಳಿಯೋಗರೆ ಗೊಜ್ಜು ಮತ್ತು ಒಗ್ಗರಣೆ ಹಾಕಿ ಬಿಸಿ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಸ್ವಲ್ಪ ಇದಕ್ಕೆ ಎಳ್ಳು ಏನು ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಂಡು ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಕೂಡ ನೀವು ಮೇಲೆ ಹಾಕ್ಕೋಬೋದು. ಇದಿಷ್ಟು ಮಾಡ್ಕೊಂಬಿಟ್ರೆ ಮಾವಿನಕಾಯಿ ಪುಳಿಯೋಗರೆ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ತಿಂತಾಯಿದ್ರೆ ಖಂಡಿತವಾಗ್ಲೂ ತಿಂತಾನೆ ಇರೋಣ ಅನಿಸುತ್ತೆ. ಹಬ್ಬಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಮಾಡಬೇಕಲ್ಲ ಅಡುಗೆ, ಸೊ ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು, ನಿಮಗೆ ಇಷ್ಟ ಆಯಿತಾ ಈ ಒಂದು ರೆಸಿಪಿ ಅಂತ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ. ನೀವು ಕಮೆಂಟ್ ಮಾಡಿದ್ರೇ ನಂಗೆ ಗೊತ್ತಾಗೋದು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ.